ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ನನಗೆ ರೂಟ್ ಗೊತ್ತಿಲ್ಲ, ಎಲ್ಲೋಗಬೇಕು ಹೆಂಗೆ ಹೋಗಬೇಕು ಅಂತ. ಮುಂದೆ ನಮ್ಮ ಫ್ರೆಂಡ್ಸ್ ಹೋಗ್ತಾರೆ, ನಾನು ಅವ್ರನ್ನ ಫಾಲೋ ಮಾಡಿಕೊಂಡು ನಾನು ಹಿಂದೆನೇ ಹೋಗ್ತಾಯಿದ್ದೀನಿ. ಲಾಸ್ಟ್ ಫೈನಲ್ಗೆ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅವರು ಗಾಡಿ ಪಾರ್ಕ್ ಮಾಡ್ತಾಯಿದ್ರು. ಪಾರ್ಕ್ ಮಾಡಿದ್ದಾದಮೇಲೆ ಅಲ್ಲಿ ಫಸ್ಟ್ ಆಚೆಯಿಂದನೇ ದೇವ್ರನ್ನ ನೋಡಿಕೊಂಡು ಮತ್ತೆ ಮುಂದೆ ಹೋಗಿ ಕೈಕಾಲು ತೊಳ್ಕೊಳ್ಳೋದು ಎಲ್ಲಿ ಅಂತ ನೋಡಿದೆ. ಅಲ್ಲೇ ರೇಡ್ ಸೈಡಲ್ಲೇ ಇತ್ತು, ನನಗೆ ಗೊತ್ತಿಲ್ಲ. ಮತ್ತು ಎಲ್ಲ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡ್ವಿ. ಕೈಕಾಲು ತೊಳ್ಕೊಂಡು ಪೂಜೆ ಸಾಮಾನು ತಗೊಂಡು ಪೂಜೆ ಸಾಮಾನು ಬಂದು 90 ರುಪೀಸಲ್ಲಿ. ಬೇರೆ ಕಡೆ ಎಲ್ಲ 70 ರುಪೀಸ್, ಅಲ್ಲಿ 90. ಮತ್ತು ಫೋನ್ಪೇ ಮಾಡೋಣ ಅಂತ ನೋಡಿದೆ, ಯಾರ್ದು ಫೋನ್ಪೇನೇ ಆಗ್ತಾಯಿಲ್ಲ, ನೆಟ್ವರ್ಕ್ ಇಶ್ಯೂ ಇತ್ತು. ಲಾಸ್ಟ್ ಫೈನಲ್ಲು ಒಬ್ರದ್ದಾಯಿತು. ಮತ್ತು ಪೂಜೆ ಸಾಮಾನು ತಗೊಂಡು ಅಲ್ಲಿಂದ ಒಳಗೋದ್ವಿ. ನಾನು ಬೇರೆ ವೀಡಿಯೋಸೆಲ್ಲ ನೋಡಿದ್ದೆಲ್ಲ, ವೀಡಿಯೋಸ್ದಲ್ಲಿ ಬಂದು ಬರೀ ರೆಡ್ ಕಲರ್ ಬಟ್ಟೆನಾಗ ಕಟ್ಟಿರೋದು ಮಾತ್ರ ನೋಡಿದ್ದೆ. ಬಟ್ ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು ಬೀಗದ ಕೈ ಎಲ್ಲ ಕಟ್ತಾರೆ. ಬೀಗದ ಕೈ ಅಂತೆ ದಾರ, ಫೋಟೋ. ಇಲ್ಲೊಬ್ಬನು ಆನಿಸ್ಬಿಡ್ಬೇಕು ಅಂದ್ಬಿಟ್ಟು ನೋಡಿ, ಆನ್ಸ್ ಪ್ಯಾಕೆಟೇ ಕಟ್ಟಿದ್ದಾನೆ, ಪುಣ್ಯಾತ್ಮ ಅವನು. ಅದೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ. ಮತ್ತು ಫೋಟೋಗಳೆಲ್ಲ ಅಣಿಸೋರು, ಲವರ್ ಫೋಟೋಗಳು, ಲವರ್ನ ಬಿಡಬೇಕು ಅಂತ ಯಾವ್ಯಾವ ಥರ ಕಟ್ಟೋರು ನೋಡಿ. ಸರಿ ಅಂದ್ಬಿಟ್ಟು ಅಲ್ಲ ಬಟ್ಟಿಟ್ಕೊಂಡು ಮುಂದೆ ಹೋಗಿ ದೇವ್ರನ್ನ ನಮಸ್ಕಾರ ಮಾಡೋಣ ಅಂತ ನೋಡಿದೆ. ಎಲ್ಲ ಅಲ್ಲೇ ಜಾಸ್ತಿ ಜನ ಇದ್ದರು. ಸ್ವಲ್ಪ ಅವ್ರನ್ನ ತೊಳ್ಕೊಂಡು ಮುಂದಕ್ಕೆ ಹೋಗಿ ದೇವ್ರನ್ನ ನೋಡಿಕೊಂಡು ನೋಡಿ. ನೀವು ಒಂದು ಸತಿ ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗಿ ಸೈಡಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ವಿ. ಅದಾದಮೇಲೆ ಮೇಲೆ ಹತ್ತೋಣ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಮತ್ತೆ ಮುಂದಕ್ಕೆ ಹೋದ್ವಿ. ನೋಡಿ, ಇಲ್ಲಿ ಒಳಗೆ ವಿಗ್ರಹ ಇಕ್ಕವ್ರೆ. ವಿಗ್ರಹ ಕಾಣಿಸಲ್ಲ, ನನ್ನ ಫೋನ್ ಮೇಲೆ ಎತ್ತಿದ್ದಕ್ಕೆ ಕಾಣಿಸಿದ್ದು. ನೋಡಿ 6 ವಿಗ್ರಹ ಇದೆ. 6 ವಿಗ್ರಹಕ್ಕೂ 6 ಹಾರ ಹಾಕವ್ರೆ. ಅಲ್ಲಿ ಒಳಗೆ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ. ಸರಿ ಅಂತ ನಾವೆಲ್ಲ ರೌಂಡ್ ಹೊಡಿಯೋಣ ಅಂತ ಹೋದ್ವಿ. ಎಷ್ಟು ರೌಂಡ್ ಹೊಡಿಬೇಕು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಇದ್ದುಕೊಂಡು ಒಬ್ಬರು 1 ಅಂದರು, ಇನ್ನೊಬ್ಬರು 3, 9 ಹಿಂಗೆ ಹೇಳಿದ್ರು. ನಮಗೆಲ್ಲ ಆಗಲ್ಲ ಅಂದ್ಬಿಟ್ಟು 3 ರೌಂಡ್ ಹೊಡಿಯೋಣ ಅಂತ 3 ರೌಂಡ್ ಹೊಡಿಯೋಕ್ಕೆ ಹೋದರೆ ಕೈಯಲ್ಲಿ ಅರಕೆ ಕಾಯಿ ಹಿಡ್ಕೊಂಡು ಬರ್ತಾರಲ್ಲ, ಏನು ಸ್ಪೀಡಾಗಿ ಬರ್ತಾರೆ ಅಂದ್ರೆ ಅವರು ಅಡ್ಡ ಇದು ಅಂದರೆ ತೊಳ್ಕೊಂಡು ಹೊರಟೋಗ್ತಾರೆ, ಆ ಸ್ಪೀಡಲ್ಲಿ ಬರ್ತವ್ರೆ.